ನಮಸ್ತೆ ಎಲ್ರಿಗೂ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ ನಾವು? ತ್ರಿಕೋನಮಿತಿ ಅಂತಕ್ಕಂಥ ಚಾಪ್ಟರ್ ಒಳಗ ತ್ರಿಕೋನಮಿತಿ ಅಂದ್ರೆ ಏನು, ಅದರಲ್ಲಿ ಬರ್ತಕ್ಕಂಥ ಲಂಬಕೋನ ತ್ರಿಭುಜ ಅಂದ್ರೆ ಏನು, ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖ ಬಾಹು ಯಾವುದು, ಪಾರ್ಶ್ವಬಾಹು ಯಾವುದು, ವಿಕರ್ಣ ಯಾವುದು ಅಂತ ತಿಳ್ಕೊಂಡ್ವಿ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಮುಂದುವರೆದು ಏನ್ ಮಾಡಿದ್ವಿ, ಈ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ನಾವು ಪೈಥಾಗೋರಸ್ ರವರ ಪ್ರಮೇಯದ ಬಗ್ಗೆ ತಿಳ್ಕೊಂಡಿದ್ವಿ. ಹೌದಾ? ಅವರ ಪ್ರಮೇಯ ಏನ್ ಹೇಳ್ತಾ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಇದೆಲ್ಲಿ ಅಪ್ಲೈ ಆಗುತ್ತೆ? ಒಂದು ಲಂಬಕೋನ ತ್ರಿಭುಜದಲ್ಲಿ. ಯಾವ ಪ್ರಮೇಯ? ಪೈಥಾಗೋರಸ್ ರವರ ಪ್ರಮೇಯ. ಓಕೆನಾ? ಮುಂದುವರೆದು ನಾವೇನ್ ಮಾಡೋಣ, ಇವತ್ತು ತ್ರಿಕೋನಮಿತಿ ಅಂತಕ್ಕಂಥ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖವಾದ 6 ಅನುಪಾತಗಳು ಬರ್ತವೆ. ಎಷ್ಟು? 6 ಅನುಪಾತಗಳು. ಒಂದೇದು ಸೈನ್ ಥೀಟಾ ಅಂತ ಬರುತ್ತೆ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೊಸೆಕ್ ಥೀಟಾ ಅಂಡ್ ಸೆಕ್ ಥೀಟಾ ಅಂತೇಳಿ ಟೋಟಲ್ ಆಗಿ ನಮ್ಗೆ 6 ಅನುಪಾತಗಳು ಇಲ್ಲಿ ಕಂಡು ಬರ್ತವೆ. ಹೌದಾ? ಆ 6 ಅನುಪಾತಗಳು ಮತ್ತೆ ಅವುಗಳ ಅನುಪಾತಗಳು ನಮ್ಗೆ ಗೊತ್ತಿದ್ರೆ ಮಾತ್ರ ಈ ಚಾಪ್ಟರ್ ಅಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಹಂಗಾಗಿ ನಾ ಏನ್ ಮಾಡ್ತೀನಿ ಇವತ್ತು ನಿಮ್ಗ ಈ 6 ಅನುಪಾತಗಳ ಬಗ್ಗೆ ಸವಿವರವಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ನೀವೇನ್ ಮಾಡ್ರಿ, ನನ್ನ ಜೊತೆಗೆ ನೀಟಾಗಿ ಇವತ್ತು ಕಲೀರಿ ಅಂತ. ಓಕೆನಾ? ಓಕೆ, ನಾವೇನ್ ಮಾಡೋಣ ಇವತ್ತು ತ್ರಿಕೋನಮಿತಿಯ ಅನುಪಾತಗಳು. ಓಕೆನಾ? ಓಕೆ, ತ್ರಿಕೋನಮಿತಿಯ ಅನುಪಾತಗಳ ನಾವು ಗೊತ್ತಾಗ್ಬೇಕಪ್ಪ ಅಂದ್ರೆ ಮೊದಲ ಏನ್ ಮಾಡ್ತೀನಿ, ಇಲ್ಲೊಂದು ಲಂಬಕೋನ ತ್ರಿಭುಜವನ್ನ ಪರಿಗಣಿಸ್ತೀನಿ. ಹೌದಾ? ಇದೇನಿದೆ? ಲಂಬಕೋನ ತ್ರಿಭುಜ ಎ ಬಿ ಸಿ. ಓಕೆನಾ? ನಾನೇನ್ ಮಾಡ್ತೀನಿ, ಕೋನ ಎ ಗೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿಯ ಎಲ್ಲಾ ಅನುಪಾತಗಳನ್ನ ಬರೀತೇನೆ. ಯಾವ ಕೋನ ಸಂಬಂಧಪಟ್ಟಂಗೆ? ಕೋನ ಎ ಗೆ. ಓಕೆನಾ? ಅಂದ್ರೆ ಈ ಎದಲ್ಲಿ ಥೀಟಾ ಇದೆ ಅಂತ ಅರ್ಥ. ಓಕೆನಾ? ಓಕೆ, ಎ ಬಿ ಸಿ ಅನ್ನೋದೊಂದು ಲಂಬಕೋನ ತ್ರಿಭುಜ. ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ನಾವೇನ್ ಮಾಡೋಣ, ಕೋನ ಎ ಗೆ ತ್ರಿಕೋನಮಿತಿಯ 6 ಅನುಪಾತಗಳನ್ನ ತಿಳ್ಕೊಳ್ಳೋಣ. ಓಕೆನಾ? ಓಕೆ, ನೋಡ್ರಿ, ಒಂದೇದು ಸೈನ್ ಥೀಟಾ ಅಂತ ಬರುತ್ತೆ. ಯಾವ ಥೀಟಾ? ಸೈನ್ ಥೀಟಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಸಿಂಬಲ್ಗೆ ಏನಂತ ಕರಿತೀವಿ ಅಂತ ಹೇಳಿದೆ ನಾನು, ಥೀಟಾ ಅಂತ ಕರಿತೀವಿ. ಥೀಟಾ ಅಂದ್ರೇನ? ಲಘು ಕೋನ ಅಂತ ಅರ್ಥ. ಓಕೆನಾ? ಓಕೆ, ಸೈನ್ ಥೀಟಾ. ಸೈನ್ ಥೀಟಾ ಅದರ ಅನುಪಾತ ತಿಳ್ಕೊಳಕ್ಕಿಂತ ಮುಂಚೆ ನಮ್ಗೇನ್ ಗೊತ್ತಿರ್ಬೇಕು, ಈ ಲಂಬಕೋನ ತ್ರಿಭುಜದಲ್ಲಿ ಯಾವುದು ಅಭಿಮುಖ ಬಾಹು, ಯಾವುದು ಪಾರ್ಶ್ವಬಾಹು, ಯಾವುದು ವಿಕರ್ಣ ಅಂತ ಗೊತ್ತಿರ್ಬೇಕು. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ? ಓಕೆ, ಹಾಗಾದ್ರಲ್ಲಿ ಯಾವುದು ಅಭಿಮುಖ ಬಾಹು ಆಗುತ್ತೆ? ಥೀಟಾ ಎಲ್ಲಿರುತ್ತಲ್ಲ ಅದಕ್ಕ ಅಭಿಮುಖವಾಗಿರ್ತಕ್ಕಂಥ ಬಾಹುನ ಏನಾಗಿರುತ್ತೆ? ಅಭಿಮುಖ ಬಾಹು ಆಗಿರುತ್ತೆ. ಹಾಗಾದ್ರಲ್ಲಿ ಅಭಿಮುಖ ಬಾಹು ಯಾವುದು? ಬಿ ಸಿ. ಇದೇನಾಗಿರುತ್ತೆ? ಅಭಿಮುಖ ಬಾಹು ಆಗಿರುತ್ತೆ. ಓಕೆನಾ? ಓಕೆ, ಹಾಗಾದ್ರೆ ಪಾರ್ಶ್ವಬಾಹು ಯಾವುದು? ಥೀಟಾಗೆ ಯಾವುದು ಪಾರ್ಶ್ವವಾಗಿ ಇರುತ್ತಲ್ಲ ಬಾಹು, ಅದಕ್ಕೆ ನಾವೇನಂತ ಕರಿತೀವಿ? ಪಾರ್ಶ್ವಬಾಹು ಅಂತ ಕರಿತೀವಿ. ಇಲ್ಲಿ ಪಾರ್ಶ್ವಬಾಹು ಯಾವುದು? ಎ ಬಿ. ಪಾರ್ಶ್ವಬಾಹು. ಓಕೆನಾ? ಓಕೆ, 2 ಬಾಹುಗಳು ಗೊತ್ತಾದ. ಇನ್ನೊಂದು ಯಾವುದು? ವಿಕರ್ಣ. ವಿಕರ್ಣ ಹೆಂಗ್ ಕಂಡು ಹಿಡಿಬೇಕಂತ ಹೇಳ್ತೇನೆ ನಾನು, ಎಲ್ಲಿ ಲಂಬಕೋನ ಇರುತ್ತಲ್ಲ ಆ ಲಂಬಕೋನಕ್ಕೆ ಅಭಿಮುಖವಾಗಿ ಇರೋದೇ ಯಾವುದು? ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಎನಿಸ್ಕೊಂಡಿರ್ತಕ್ಕಂಥ ವಿಕರ್ಣ. ಅದ್ಯಾವ್ದು? ಇಲ್ಲಿ ಎ ಸಿ. ಇದೇನಾಗಿರುತ್ತ? ವಿಕರ್ಣ. ಓಕೆನಾ? ಇದು ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಆಗಿರುತ್ತೆ. ಓಕೆನಾ? ಈಗ ನೋಡ್ರಿ, ಈ ಸೈನ್ ಥೀಟಾದ ಅನುಪಾತಗಳನ್ನ ನಾವು ಆರಾಮಾಗಿ ಬರಿಬಹುದು. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಏನಾಯ್ತಂದ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ಅಭಿಮುಖ ಬಾಹು ಯಾವುದು? ಬಿ ಸಿ. ವಿಕರ್ಣ ಯಾವುದು? ಎ ಸಿ. ಓಕೆನಾ? ನೋಡ್ರಿ, ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅನ್ನೋದು ಇದರ ಅನುಪಾತ ಆಯ್ತು.
ಈ ತ್ರಿಭುಜಕ್ಕೆ ಯಾವ್ದು ಅಭಿಮುಖ ಭಾವ ಆಗೈತಿ? BC ಅಭಿಮುಖ ಬಾಹು, AC ವಿಕರ್ಣ ಆಗೈತಿ. ಅರ್ಥ ಆಯ್ತಾ? ಇದನ್ನ ನಾವು ಸೈನ್ ಥೀಟಾದ ಅನುಪಾತವನ್ನ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಶಾರ್ಟ್ಕಟ್ ಆಗಿ ಏನಂತ ಬರಿಬೋದಂದ್ರೆ ನೋಡ್ರಿ, ಹವಿ, ಹೌದಾ? ಹವಿ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅರ್ಥ ಆಯ್ತಾ? ಇದು ಸೈನ್ ಥೀಟಾದ ಅನುಪಾತಗಳನ್ನ ನೆನ್ಪಿಟ್ಕೊಳಕ್ಕೆ ಶಾರ್ಟ್ಕಟ್ ಆಗಿರುವಂತ ಒಂದು ಫಾರ್ಮುಲಾ ಅಂತ ಕರಿಬಹುದು. ಓಕೆನಾ? ಹ ಬಾರ್ ವಿ, ಹೌದಾ? ಇದೇನಿದು ಅಭಿಮುಖ ಬಾಹು ಅಂತ ಅರ್ಥ, ಬಿ ಅಂದ್ರೆ ವಿಕರ್ಣ ಅಂತ. ಓಕೆನಾ? ಓಕೆ, ಈಗ ನಮ್ಗೆ ಏನ್ ಗೊತ್ತಂತ ಒಂದನೇ ಅನುಪಾತದ ತಿಳ್ಕೊಂಡಿವಿ. ಈಗ ನೆಕ್ಸ್ಟ್ ಮುಂದುವರೆದ ಎರಡನೇದು ಬರುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಕೊಸೈನ್ ಅಂತ ಕರಿತೀವಿ. ಯಾವ ಸೈನ್? ಕೊಸೈನ್. ಅದನ್ನು ಶಾರ್ಟ್ಕಟ್ ಆಗಿ ಕಾಸ್ ಥೀಟಾ ಅಂತ ಕರಿತೀವಿ. ಯಾವ ಥೀಟಾ? ಕಾಸ್ ಥೀಟಾ. ನೋಡ್ರಿ, ಕಾಸ್ ಥೀಟಾದ ಅನುಪಾತಗಳನ್ನ ನಾವೀಗ ಬರೆಯೋಣ ಅಂತ. ಓಕೆನಾ? ಇಲ್ಲಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬರ್ದಿದ್ವಿ. ಇಲ್ಲಿ ಕಾಸ್ ಥೀಟಾ ಏನ್ ಬರುತ್ತಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಬರುತ್ತೆ. ಹೌದಾ? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ನೋಡ್ರಿ, ಈ ಲಂಬಕೋನ ತ್ರಿಭುಜ ABC ಯಲ್ಲಿ ಯಾವ್ದು ಪಾರ್ಶ್ವ ಬಾಹು ಆಗೈತಿ? AB. ಯಾವುದು? AB ಪಾರ್ಶ್ವ ಬಾಹು. ವಿಕರ್ಣ ಯಾವುದು? AC. ಓಕೆನಾ? ಓಕೆ, ಈ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣನ ನಮ್ಗೆ ಗೊತ್ತಿರ್ಬೇಕಲ್ಲ, ನೆನ್ಪಿಟ್ಕೋಬೇಕಲ್ಲ. ಅದಕ್ಕೊಂದು ಏನ್ ಮಾಡ್ಬೇಕು? ಶಾರ್ಟ್ಕಟ್ ಆಗಿರೋಂತ ಒಂದು ಫಾರ್ಮುಲಾ ನೋಡ್ರಿ, ಇದೇ ತರ ಪಾವಿ ಏನ್ರಿ? ಪಾವಿ. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಯ್ತಾ? ಪಾ ಅಂದ್ರೆ ಏನು? ಪಾರ್ಶ್ವ ಬಾಹು. ವಿ ಅಂದ್ರೆ ಏನು? ವಿಕರ್ಣ. ಅರ್ಥ ಆಯ್ತಾ? ಇದು ಅವಿ, ಇದು ಪಾವಿ. ಅರ್ಥ ಆಯ್ತಾ? ಅದಕ್ಕೆ ಕಾಸ್ ಥೀಟಾ ಅಂತ. ಓಕೆ, ಈಗ ಮೂರನೇ ಅನುಪಾತ ಯಾವ್ದು ಬರುತ್ತೆ? ಟ್ಯಾಂಜೆಂಟ್ ಅಂತ ಕರಿತೀವಿ. ಯಾವ್ದು? ಟ್ಯಾಂಜೆಂಟ್. ಅದನ್ನ ಶಾರ್ಟ್ಕಟ್ ಆಗಿ ಟ್ಯಾನ್ ಥೀಟಾ ಅಂತ ಬರಿತೀವಿ. ಯಾವ ಥೀಟಾ? ಟ್ಯಾನ್ ಥೀಟಾ. ನೋಡ್ರಿ, ಟ್ಯಾನ್ ಥೀಟಾ ಅಂದ್ರೆ ಏನಪ್ಪಾ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಬರುತ್ತೆ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಓಕೆನಾ? ಇದೇನಿದೆ? ಟ್ಯಾನ್ ಥೀಟಾದ ಅನುಪಾತ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ನೋಡ್ರಿ, ಈ ಲಂಬಕೋನ ತ್ರಿಭುಜ ABC ಯಲ್ಲಿ ಯಾವುದು ಅಭಿಮುಖ ಬಾಹು? BC. ಹೌದಾ? BC ಅಭಿಮುಖ ಬಾಹು. ಪಾರ್ಶ್ವ ಬಾಹು ಯಾವುದು? AB. ಓಕೆನಾ? ಓಕೆ, ಇವೆರಡರ ತರ ಇದಕ್ಕೂ ಶಾರ್ಟ್ಕಟ್ ಇದೆ. ಏನಪ್ಪಾ ಅಂದ್ರೆ ನೋಡ್ರಿ, ಅಂದ್ರೆ ಅಭಿಮುಖ ಬಾಹು ಅಂತ ಬಂತು. ಪಾ, ಹೌದಾ? ಅಂದ್ರೆ ಅಭಿಮುಖ ಬಾಹು, ಪಾ ಅಂದ್ರೆ ಪಾರ್ಶ್ವ ಬಾಹು. ಅರ್ಥ ಆಯ್ತಾ? ಅವಿ, ಪಾವಿ, ಪ ಇವೇನಿವ ತ್ರಿಕೋನಮಿತಿಯ ಮೊದಲ ಮೂರು ಅನುಪಾತಗಳ ಏನು ಬಾಹುಗಳನ್ನ ನೆನ್ಪಿಟ್ಕ ನಮಗ್ ಬೇಕಾಗಿರೋಂತ ಒಂದು ಶಾರ್ಟ್ಕಟ್ ಮೆಥಡ್. ಹೌದಾ? ಶಾರ್ಟ್ಕಟ್. ನಿಮ್ಗೆ ಸಡನ್ ಆಗಿ ಸೈನ್ ಥೀಟಾ ಅಂದ್ರೆ ಏನು, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಹೇಳಿ ಸಡನ್ ಆಗಿ ಹೇಳಕ್ ಬರಂಗಿಲ್ಲ. ಹೌದಾ? ಹಂಗಾಗಿ ಸ್ಟಾರ್ಟಿಂಗ್ ಏನ್ ಮಾಡ್ರಿ, ಈ ತರ ನೆನ್ಪಿಟ್ಕೊಳಕ್ ಟ್ರೈ ಮಾಡ್ರಿ. ಆಮೇಲೆ ನೀವು ಬಳಸ್ತಾ ಏನಾಗ್ಬಿಡ್ತಾವ ನಿಮ್ಗ ಈ ತ್ರಿಕೋನಮಿತಿ ಅನುಪಾತಗಳು ಪರ್ಫೆಕ್ಟ್ ಆಗ್ಬಿಡ್ತೀರಿ ನೀವು ಈ ಚಾಪ್ಟರ್ ಮುಗಿಯೋಣ. ಅರ್ಥ ಆಯ್ತಾ? ಓಕೆ, ಈಗ ಏನ್ ಮಾಡೋಣ, ನಾಲ್ಕನೇ ಒಂದು ಅನುಪಾತನ ತಿಳ್ಕೊಳ್ಳೋಣ ಅಂತ. ಯಾವುದು? ಕೋ ಟ್ಯಾಂಜೆಂಟ್ ಅಂತ ಕರಿತೀವಿ. ಅದನ್ನ ಶಾರ್ಟ್ಕಟ್ ಆಗಿ ಕಾಟ್ ಥೀಟಾ ಅಂತ ಕರಿತೀವಿ. ಹೌದಾ? ಈ ಕಾಟ್ ಥೀಟಾ ಏನಾಗೈತೆ ಅಂದ್ರ ಈ ಟ್ಯಾನ್ ಥೀಟಾದ ವಿಲೋಮ ಆಗೈತಿ. ಯಾವುದು? ಕಾಟ್ ಥೀಟಾ ಅನ್ನೋದು ಈ ಟ್ಯಾನ್ ಥೀಟಾದ ವಿಲೋಮ ಆಗೈತಿ. ಅದಕ್ಕೆ ಕಾಟ್ ಥೀಟಾ ಅಂದ್ರೆ ಏನಂತ ಬರೀಬಹುದು ನಾವು? 1/tan ಥೀಟಾ ಅಂತಾನು ಬರೀಬಹುದು. ಯಾಕಂದ್ರೆ ಕಾಟ್ ಥೀಟಾ ಅನ್ನೋದು ಟ್ಯಾನ್ ಥೀಟಾದ ವಿಲೋಮ ಅಥವಾ ವ್ಯುತ್ಕ್ರಮ ಅಂತಾನು ಕರಿತೀವಿ. ಓಕೆನಾ? ಓಕೆ, 1/tan ಥೀಟಾ. ಈ ಟ್ಯಾನ್ ಥೀಟಾದ ಅನುಪಾತಗಳನ್ನ ಉಲ್ಟಾ ಮಾಡಿ ಬರೆಯೋದು. ಇಲ್ಲಿ ಫಸ್ಟ್ ಅಂಶದಲ್ಲಿ ಅಭಿಮುಖ ಬಾಹು ಬರೆದಿದ್ವಿ, ಛೇದದಲ್ಲಿ ಪಾರ್ಶ್ವ ಬಾಹು ಬರೆದಿದ್ವಿ. ಇಲ್ಲಿ ಕಾಟ್ ಥೀಟಾದಲ್ಲಿ ಏನ್ ಬರಿಬೇಕಾಗುತ್ತೆ ನಾವು? ಅಂಶದಲ್ಲಿ ಪಾರ್ಶ್ವ ಬಾಹು ಬರಿಬೇಕು,
ಯಾವ ಬಾಹು? ಪಾರ್ಶ್ವ ಬಾಹು. ಅರ್ಥ ಆಯ್ತಾ? ಅಂಶದಲ್ಲಿ ಪಾರ್ಶ್ವ ಬಾಹು ಬಂದ್ರೆ ಛೇದದಲ್ಲಿ ಅಭಿಮುಖ ಬಾಹು. ಅಭಿಮುಖ ಬಾಹು ನೋಡ್ರಿ, ಅಂಶದಲ್ಲಿ ಪಾರ್ಶ್ವ ಬಾಹು ಬರ್ತೀನಿ, ಛೇದದಲ್ಲಿ ಅಭಿಮುಖ ಬಾಹು ಬರ್ತೀನಿ. ಓಕೆ, ಹಾಗಾದ್ರೆ ಈ ಲಂಬಕೋನ ತ್ರಿಭುಜ ABC ಗೆ ಸಂಬಂಧಪಟ್ಟಂಗೆ ಯಾವುದು ಪಾರ್ಶ್ವ ಬಾಹು? ಇಲ್ಲಿ AB ಅನ್ನೋದು ಪಾರ್ಶ್ವ ಬಾಹು. ಓಕೆನಾ? ಓಕೆ, AB ಪಾರ್ಶ್ವ ಬಾಹು ಆದ್ರೆ BC ಏನಾಗಿರುತ್ತೆ? ಅಭಿಮುಖ ಬಾಹು ಆಗಿರುತ್ತೆ. ಯಾಕಂದ್ರೆ ಥೀಟಾ ಕೋನ A ದಲ್ಲಿದೆ. ಓಕೆನಾ? ಈಗ ನಮಗೆ ಏನ್ ಗೊತ್ತಾದ್ವಾ? 4 ಅನುಪಾತಗಳು ಗೊತ್ತಾಯ್ತು. ಇನ್ನು 2 ನಾ ಏನ್ ಹೇಳಿದೆ? 6 ಅನುಪಾತಗಳು ಅಂತ ಹೇಳಿದ್ದೆ. 4 ನಮಗೆ ತಿಳ್ಕೊಂಡಿವಿ. ಈಗ ಮುಂದುವರೆದು 5 ನೋಡೋಣ. 5th ಒನ್ ನೋಡ್ರಿ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಸೆಕೆಂಡ್ ಥೀಟಾ. ಯಾವ ಥೀಟಾ? ಸೆಕೆಂಡ್ ಥೀಟಾ ಅಂತ ಕರಿತೀವಿ. ಅದನ್ನ ಶಾರ್ಟ್ಕಟ್ ಆಗಿ ಸೆಕ್ ಥೀಟಾ ಅಂತ ಬರೀತೀವಿ. ಸೆಕ್ ಥೀಟಾ. ಈ ಸೆಕ್ ಥೀಟಾ ಏನಾಗೈತಪ್ಪ ಅಂದ್ರ ಈ ಕಾಸ್ ಥೀಟಾದ ವಿಲೋಮ ವ್ಯುತ್ಕ್ರಮ ಆಗೈತಿ. ವಿಲೋಮ ಅಂದ್ರೂ ಅಷ್ಟೇ, ವ್ಯುತ್ಕ್ರಮ ಅಂದ್ರೂ ಅಷ್ಟೇ. ಅರ್ಥ ಆಯ್ತಾ? ಯಾವುದು? ಈ ಸೆಕ್ ಥೀಟಾ. ಯಾವ್ದರ ವಿಲೋಮ? ಕಾಸ್ ಥೀಟಾದ ವಿಲೋಮ. ಹಾಗಾದ್ರೆ ಇನ್ನೇನಂತ ಬರೀಬಹುದು? ಸೆಕ್ ಥೀಟಾ ಇಸ್ ಇಕ್ವಲ್ಸ್ ಟು 1/cos ಥೀಟಾ ಅಂತಾನು ಬರೀಬಹುದು. ಓಕೆನಾ? ಓಕೆ, ಕಾಸ್ ಥೀಟಾದ ಅನುಪಾತಗಳು ಏನ್ ಬರ್ತೀವಿ ನಾವು? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಬರ್ತೀವಿ. ಅಂಶದಲ್ಲಿ ಪಾರ್ಶ್ವ ಬಾಹು ಬರ್ತೀವಿ, ಛೇದದಲ್ಲಿ ವಿಕರ್ಣ ಬರ್ತೀವಿ. ಹಾಗಾದ್ರೆ ಸೆಕ್ ಥೀಟಾನ ಏನಂತ ಬರೀಬಹುದು ನಾವು? ಉಲ್ಟಾ ಪಲ್ಟ. ಅಂಶ ಇದ್ದದನ್ನ ಛೇದ ಮಾಡ್ಬೇಕ, ಛೇದ ಇದ್ದದನ್ನ ಅಂಶ ಮಾಡ್ಬೇಕ. ಓಕೆನಾ? ಇಲ್ಲಿ ಛೇದದಲ್ಲಿ ವಿಕರ್ಣ ಇದೆ, ಹಾಗಾಗಿ ನಾ ಏನ್ ಮಾಡ್ತೀನಿ? ಇಲ್ಲಿ ಅಂಶದಲ್ಲಿ ಬರೀತೀನಿ ಅದನ್ನ, ವಿಕರ್ಣ. ವಿಕರ್ಣ ಡಿವೈಡೆಡ್ ಬೈ ಏನಾಗುತ್ತೆ? ಪಾರ್ಶ್ವ ಬಾಹು ಆಗುತ್ತೆ. ಪಾರ್ಶ್ವ ಬಾಹು. ಓಕೆನಾ? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ ಸೆಕೆಂಡ್ ಥೀಟಾದ ಅನುಪಾತಗಳು. ಓಕೆನಾ? ಓಕೆ, ಈ ಲಂಬಕೋನ ತ್ರಿಭುಜ ABC ಗೆ ಸಂಬಂಧಪಟ್ಟಂಗೆ ಬರೀರಿ. ಇಲ್ಲಿ ಯಾವುದು ವಿಕರ್ಣ ಆಗೈತಿ, ಯಾವುದು ಪಾರ್ಶ್ವ ಬಾಹು ಆಗೈತಿ ಹೇಳ್ರಿ ನೋಡೋಣ. ಇಲ್ಲಿ ವಿಕರ್ಣ ಯಾವುದು? AC. AC ಬಾಹು ಏನಾಗೈತಿ? ವಿಕರ್ಣ ಆಗೈತಿ. ಹಾಗಾದ್ರೆ ಪಾರ್ಶ್ವ ಬಾಹು ಯಾವುದು? AB. ಯಾಕಂದ್ರೆ ಇದು ಥೀಟಾಗೆ ಪಾರ್ಶ್ವವಾಗಿದೆ, ಹಾಗಾಗಿ AB ಅನ್ನೋದು ಪಾರ್ಶ್ವ ಬಾಹು ಆಗೈತಿ. ಓಕೆನಾ? ಓಕೆ, ನಮಗ ಈಗ 6 ಅನುಪಾತಗಳು ಗೊತ್ತಾಗ್ತವೆ. ಲಾಸ್ಟ್ ಒನ್ ಯಾವುದು? 6th ಒನ್. ಅದಕ್ಕೆ ಕೋಸೆಕೆಂಡ್ ಥೀಟಾ ಅಂತ ಕರಿತೀವಿ. ಯಾವ ಥೀಟಾ? ಕೋಸೆಕೆಂಡ್ ಥೀಟಾ. ಅದನ್ನ ಶಾರ್ಟ್ಕಟ್ ಆಗಿ ಕೋಸೆಕ್ ಥೀಟಾ ಅಂತ ಕರಿತೀವಿ. ಯಾವ ಥೀಟಾ? ಕೋಸೆಕ್ ಥೀಟಾ. ಓಕೆ, ಟ್ಯಾನ್ ಥೀಟಾದ ವ್ಯುತ್ಕ್ರಮ ನೋಡಿದ್ವಿ, ಕಾಸ್ ಥೀಟಾದ ವ್ಯುತ್ಕ್ರಮನ ನೋಡಿದ್ವಿ. ಈಗ ಉಳಿದಿರೋದು ಇನ್ನೊಂದು ಸೈನ್ ಥೀಟಾ. ಈ ಸೈನ್ ಥೀಟಾದ ವ್ಯುತ್ಕ್ರಮನ ಯಾವ್ದಾಗಿರುತ್ತೆ? ಕೋಸೆಕ್ ಥೀಟಾ ಆಗಿರುತ್ತೆ. ಓಕೆನಾ? ಈ ಕೋಸೆಕ್ ಥೀಟಾ ಏನಂತ ಬರೀಬಹುದು ನಾವು? 1/sin ಥೀಟಾ ಅಂತ ಬರೀಬಹುದು. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಸೈನ್ ಥೀಟಾದ ಅನುಪಾತಗಳು ಏನಿದಾವೆ ನೋಡ್ರಿ. ಅಂಶದಲ್ಲಿ ಅಭಿಮುಖ ಬಾಹು ಇದೆ, ಛೇದದಲ್ಲಿ ವಿಕರ್ಣ ಇದೆ. ಅದನ್ನೇ ಉಲ್ಟಾ ಮಾಡೋದು. ಅಂಶ ಇದ್ದಿದ್ದ ಛೇದ ಮಾಡ್ಬೇಕು, ಛೇದ ಇದ್ದಿದ್ದ ಅಂಶ ಮಾಡ್ಬೇಕು. ಓಕೆನಾ? ಇಲ್ಲಿ ಛೇದದಲ್ಲಿ ವಿಕರ್ಣ ಇತ್ತು ಸೈನ್ ಥೀಟಾದಲ್ಲಿ, ನಾ ಏನ್ ಮಾಡೋಣ? ಇಲ್ಲಿ ಅಂಶದಲ್ಲಿ ಬರೀತೀನಿ ಅದನ್ನ. ವಿಕರ್ಣ ಡಿವೈಡೆಡ್ ಬೈ, ಇಲ್ಲಿ ಅಂಶದಲ್ಲಿ ಏನಿತ್ತು? ಅಭಿಮುಖ ಬಾಹು ಇತ್ತು. ಈ ಅಭಿಮುಖ ಬಾಹುವನ್ನ ಛೇದದಲ್ಲಿ ಬರೀತೀನಿ. ಯಾಕಂದ್ರೆ ಈ ಸೈನ್ ಥೀಟಾ ಅನ್ನೋದು ಕೋಸೆಕ್ ಥೀಟಾದ ವ್ಯುತ್ಕ್ರಮ ಆಗೈತಿ. ಅರ್ಥ ಆಯ್ತಾ? ವ್ಯುತ್ಕ್ರಮ ಅಂದ್ರೆ ಒಂದೇ, ವಿಲೋಮ ಅಂದ್ರು ಒಂದೇ. ಅಭಿಮುಖ ಬಾಹು. ಓಕೆ, ಈ ಲಂಬಕೋನ ತ್ರಿಭುಜ ABC ಗೆ ಸಂಬಂಧಪಟ್ಟಂಗೆ ಬರೀರಿ ನೋಡೋಣ. ಇಲ್ಲಿ ವಿಕರ್ಣ ಯಾವುದು? AC. ಯಾವುದು ವಿಕರ್ಣ? AC. ಅಭಿಮುಖ ಬಾಹು ಯಾವುದು? ಅಭಿಮುಖ ಬಾಹು ಯಾವುದು? BC. ಸರ್ ನೀವು 3 ಅನುಪಾತಗಳಿಗೆ ಅಷ್ಟೇ ಶಾರ್ಟ್ಕಟ್ ಹೇಳ್ಕೊಟ್ರಿ, ಕೆಳಗಿನ 3ಕ್ಕ ಅಂತಂದ್ರೆ ಇವು 3 ನೆನಪಿದ್ರೆ ಇವು 3 ಆಟೋಮೆಟಿಕಲ್ ಆಗಿ ಏನ್ ಮಾಡ್ಬೋದು? ನೀವು ವ್ಯುತ್ಕ್ರಮಗಳನ್ನು ಬಂದ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡ್ರಿ, ಕಾಟ್ ಥೀಟಾ ಅಂದ್ರೆ 1/tan ಥೀಟಾ ಐತಿ. ಹೌದಾ? ಕಾಟ್ ಥೀಟಾದ ಏನೈತಿ ಅನುಪಾತ? ಪ ಐತಿ. ಹೌದಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಅದನ್ನ ನೀವೇನ್ ಮಾಡ್ಬೋದು? ಅಂತ ಬರುತ್ತೆ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಥೀಟಾ. ಸೆಕೆಂಡ್ ಥೀಟಾ ಅಂದ್ರೆ ಏನು? 1/cos ಥೀಟಾ. ಎಲ್ಲೈತಿದ್ದು ಕಾಸ್ ಥೀಟಾ? ಇಲ್ಲೈತಿ. ಅದು ವಿ ಅಂತ ಬರ್ತಿದ್ವಿ. ಹೌದಾ? ಅದನ್ನ ವಿ ಇದ್ದಿದ್ದನ್ನ ಏನ್ ಮಾಡ್ಬೇಕು?
ದ್ವೀಪ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಕೊಸೆಕ್ ಥೀಟಾದ ವ್ಯುತ್ಕ್ರಮ ಯಾವುದು? ಸೈನ್ ಥೀಟಾ. ಸೈನ್ ಥೀಟಾ ಏನಂತ ಬರ್ದಿದ್ವಿ? ಬಿ ಅಂತ ಬರ್ದಿದ್ವಿ. ಬಿ ಆಗುತ್ತೆ. ಹೌದಾ? ಬಿ ಆಗುತ್ತೆ. ಹೌದಾ? ನಿಮ್ಗ ಇವು ಮೂರು ನೆನಪಿಟ್ಕೊಳಕ್ಕೆ ಏನಾಗುತ್ತಾ ಸ್ವಲ್ಪ ಕನ್ಫ್ಯೂಷನ್ ಅನ್ಸುತ್ತೆ. ಹೌದಾ? ಹಂಗಾಗಿ ನೀವೇನ್ ಮಾಡ್ರಿ, ಬಿ ಬಿ ಪ ಇವು ಮೂರು ನೆನಪಿದ್ರೆ ಆಟೋಮೆಟಿಕಲ್ ಆಗಿ ಕಾಟ್ ಥೀಟಾದ ವ್ಯುತ್ಕ್ರಮ 1/tan ಥೀಟಾ, ಸೆಕ್ ಥೀಟಾದ ವ್ಯುತ್ಕ್ರಮ ಏನು ಕಾಸ್ ಥೀಟಾ, ಕೊಸೆಕ್ ಥೀಟಾದ ವ್ಯುತ್ಕ್ರಮ ಯಾವ್ದಾಗೈತಿ? ಈ ಸೈನ್ ಥೀಟಾ ಆಗೈತಿ. ಅವು ನೆನಪಿರ್ತಾವ. ಹಂಗಾಗಿ ನೀವೇನ್ ಮಾಡ್ರಿ, ಇವು ಮೂರನ್ನು ಶಾರ್ಟ್ಕಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ನೆನ್ಪಿಟ್ಕೊಂಡ್ರೆ ಉಳಿಕಿದ ಮೂರು ಏನ್ ಬರಿಬಹುದು, ಈಸಿಯಾಗಿ ನೀವು ಗುರುತು ಹಿಡಿಬಹುದು. ಓಕೆನಾ? ಓಕೆ, ನಮ್ಗೆ ಏನ್ ಗೊತ್ತಾಗ್ತದೆ ಈಗ? ತ್ರಿಕೋನಮಿತಿಯ ಈ 6 ಅನುಪಾತಗಳು ಗೊತ್ತಾಗ್ತವೆ. ಇವು ನೆನ್ಪಿರ್ಬೇಕು. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೆಕ್ ಥೀಟಾ, ಕೊಸೆಕ್ ಥೀಟಾ. ಓಕೆನಾ? ಈ 6 ಅನುಪಾತಗಳ ಜೊತೆಗೆ ಅದರ ಬಾಹುಗಳನ್ನು ಗೊತ್ತಿರ್ಬೇಕು ನಮಗ. ಸೈನ್ ಥೀಟಾ ಅಂದ್ರೆ ಏನ್ ಬರಿತೀವಿ? ಅಭಿಮುಖ ಬಾಹು ವಿಕರ್ಣ ಅಂತ ಬರಿತೀವಿ. ಹೌದಾ? ಈ ಲಂಬಕೋನ ತ್ರಿಭುಜದಲ್ಲಿ ಯಾವುದು ವಿಕರ್ಣ, ಯಾವುದು ಅಭಿಮುಖ ಬಾಹು, ಯಾವುದು ಪಾರ್ಶ್ವ ಬಾಹು ನಿಮ್ಗೆ ಗೊತ್ತಿದ್ರೆ ನಾನು ಬರ್ದಿದ್ನಲ್ಲ ಈ ತರ ಆರಾಮಾಗಿ ಬರೆಯಕ ಸಾಧ್ಯ ಆಗೈತಿ. ಓಕೆನಾ? ಇದನ್ನ ಏನ್ ಮಾಡ್ರಿ, ನೀವು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಟ್ಯಾನ್ ಥೀಟಾ ಮತ್ತೆ ಕಾಟ್ ಥೀಟಾ ಇವಕ್ಕೆ ಸ್ಪೆಷಲ್ ಒಂದು ಸಂಬಂಧ ಐತಿ. ಯಾವ್ದ್ರ ಜೊತೆಗೆ? ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ಜೊತೆಗೆ. ಅದನ್ನ ನೋಡೋಣ ಅಂತ. ಯಾವ್ದು? ಟ್ಯಾನ್ ಥೀಟಾ ಮತ್ತೆ ಕಾಟ್ ಥೀಟಾಗಳಿಗೆ ಈ ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ಜೊತೆಗೆ ಏನೈತಿ, ಒಂದು ಸ್ಪೆಷಲ್ ಸಂಬಂಧ ಐತಿ. ಅದನ್ನ ಏನ್ ಮಾಡೋಣ ಈಗ ತಿಳ್ಕೊಳ್ಳೋಣ ಅಂತ. ಸ್ಕ್ರೀನ್ ಶಾಟ್ ತಗೊಂಡ್ರ? ಓಕೆ, ಟ್ಯಾನ್ ಥೀಟಾ ಮತ್ತೆ ಕಾಟ್ ಥೀಟಾಗಳು ಇವೆಲ್ಲ ಕಾನ್ಸೆಪ್ಟ್ ನೆನಪಿರ್ಬೇಕು. ಯಾಕಂದ್ರೆ ನಿಮಗೆ ಮೂರು ಮಾರ್ಕ್ಸ್ ಅಲ್ಲಿ ಏನ್ ಕೇಳ್ತಾರೆ, ಒಂದು ಪ್ರಾಬ್ಲಮ್ ಕೇಳ್ತಾರೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಎಲ್ಲಾ ಬೇಸಿಕ್ ಗೊತ್ತಿರ್ಬೇಕು. ಮತ್ತೆ ಯಾವ್ದೇ ಪ್ರಾಬ್ಲಮ್ ಬರಲಿ ಈಸಿಯಾಗಿ ನೀವೇ ಸಾಲ್ವ್ ಮಾಡ್ತೀರಿ. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಎಬಿಲಿಟಿ ನಿಮ್ ಕಡೆ ಬರ್ಬೇಕಂದ್ರೆ ಏನಾಗ್ಬೇಕು, ಈ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬೇಕು. ಫಿಕ್ಸ್ ಆಗ್ಬೇಕಂದ್ರೆ ನೀಟಾಗಿ ಕ್ಲಾಸ್ ಕೇಳಬೇಕು. ಹೌದಾ? ಕ್ಲಾಸ್ ಕೇಳಿದ್ ಏನ್ ಮಾಡ್ಬೇಕು, ಪದೇ ಪದೇ ರಿವಿಷನ್ ಮಾಡ್ಬೇಕು. ಓಕೆನಾ? ಓಕೆ, ನೋಡ್ರಿ ಮೊದಲು ಟ್ಯಾನ್ ಥೀಟಾ ತಗೊಂತೀನಿ. ಟ್ಯಾನ್ ಥೀಟಾ, ಈ ಟ್ಯಾನ್ ಥೀಟಾನ ಏನಂತ ಬರೀಬಹುದು ಗೊತ್ತಾ? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರೀಬಹುದು. ಯಾಕೆ ಬರೀಬಹುದು ಅಂದ್ರೆ ನೋಡ್ರಿ, ಸೈನ್ ಥೀಟಾ ಅಂದ್ರೆ ಏನೈತಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಿ. ಹೌದಾ? ವಿಕರ್ಣ ಐತಿ. ಓಕೆನಾ? ಡಿವೈಡೆಡ್ ಬೈ ಕಾಸ್ ಥೀಟಾ ಅಂದ್ರೆ ಏನೈತಿ? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಿ. ಓಕೆನಾ? ಓಕೆ, ಇಲ್ಲಿ ನೋಡ್ರಿ, ಈ ವಿಕರ್ಣ ಮತ್ತೆ ಈ ವಿಕರ್ಣ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಪರಸ್ಪರ ಏನಾಗ್ತಾವು, ಕ್ಯಾನ್ಸಲ್ ಆಗುತ್ತೆ. ಹಂಗಾಗಿ ನಮ್ಗೆ ಏನ್ ಸಿಗುತ್ತೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಸಿಗುತ್ತೆ. ಈ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ ಏನು? ಟ್ಯಾನ್ ಥೀಟಾ ತಾನೆ. ಹಂಗಾಗಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರೀಬಹುದು. ಇದೊಂದು ಸಂಬಂಧ. ಯಾವ್ದ್ರ ಜೊತೆಗೆ? ಈ ಟ್ಯಾನ್ ಥೀಟಾದ ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ಜೊತೆಗೆ. ಓಕೆನಾ? ನೋಡ್ರಿ ನೆಕ್ಸ್ಟ್ ಕಾಟ್ ಥೀಟಾ. ಕಾಟ್ ಥೀಟಾ ಅಂದ್ರೆ ಉಲ್ಟಾ. ಕಾಟ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾದ ವ್ಯುತ್ಕ್ರಮ. ಹಂಗಾಗಿ ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು 1/tan ಥೀಟಾ ಅಂತ ಬರೀಬಹುದು. ಓಕೆನಾ? ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು 1/tan ಥೀಟಾ ಅಂತ ಹೆಂಗ್ ಬರ್ದ್ವಲ್ಲ ಅದೇ ತರ ನಾವೇನ್ ಮಾಡ್ಬೋದು, ಸೈನ್ ಥೀಟಾ ಬೈ ಕಾಸ್ ಥೀಟಾ ಇದೆಯಲ್ಲ, ಇಲ್ಲಿ ಛೇದ ಇದ್ದಿದ್ದನ್ನ ಅಂಶದಲ್ಲಿ ಬರಿಬೇಕಾಗುತ್ತಾ, ಅಂಶದಲ್ಲಿ ಇದ್ದಿದ್ದನ್ನ ಛೇದದಲ್ಲಿ ಬರಿಬೇಕಾಗುತ್ತಾ. ನೋಡ್ರಿ, ಫಸ್ಟ್ ಇಲ್ಲಿ ಅಂಶದಲ್ಲಿ ಕಾಸ್ ಥೀಟಾ ಬರುತ್ತೆ, ಛೇದದಲ್ಲಿ ಸೈನ್ ಥೀಟಾ ಬರುತ್ತೆ. ಓಕೆನಾ? ಅದೇ ತರ ಇದು ನೋಡ್ರಿ, ಕಾಸ್ ಥೀಟಾ ಅಂದ್ರೆ ಏನೈತಿ? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಿ. ಓಕೆನಾ? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಿ, ಡಿವೈಡೆಡ್ ಬೈ ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ
ವಿಕರ್ಣ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಓಕೆನಾ? ಆಸ್ ಇಟ್ ಈಸ್ ಮೇಲೆ ಏನ್ ಮಾಡಿದ್ವಲ್ಲ, ಈ ವಿಕರ್ಣ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಏನ್ ಸಿಗುತ್ತೆ? ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಸಿಗುತ್ತೆ. ಹೌದಾ? ಈ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದ್ರೆ ಯಾವ ತರ ಅನುಪಾತ ಆಗುತ್ತೆ? ಕಾಟ್ ಥೀಟಾದ ಅನುಪಾತ. ಯಾಕಂದ್ರೆ ಇದು ಟ್ಯಾನ್ ಥೀಟಾದ ವ್ಯುತ್ಕ್ರಮ ಆಗೈತಿ. ಇದೇನಿದು? ಸ್ಪೆಷಲ್ ರಿಲೇಷನ್ ಇದು. ಯಾವ್ದ್ರ ಜೊತೆಗೆ? ಟ್ಯಾನ್ ಥೀಟಾ ಮತ್ತೆ ಕಾಟ್ ಥೀಟಾಗಳು ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ಜೊತೆಗೆ ಹೊಂದಿರತಕ್ಕಂತ ಒಂದು ಸ್ಪೆಷಲ್ ಸಂಬಂಧ ಇದೆ. ಅರ್ಥ ಆಯ್ತಾ? ಒಂದು ವಿಶೇಷ ಸಂಬಂಧ ಆಗಿದೆ. ಇದು ನಮ್ಗೆ ಗೊತ್ತಿರ್ಬೇಕು. ಓಕೆನಾ? ಓಕೆ, ನಾ ಏನ್ ಮಾಡ್ತೀನಿ, ನಿಮ್ಗ ಒಂದು ಎಕ್ಸಾಂಪಲ್ ತಗೊಂತೀನಿ, ಸಿಂಪಲ್ ಎಕ್ಸಾಂಪಲ್. ಆ ಒಂದು ಎಕ್ಸಾಂಪಲ್ ಇಂದ ಉಳಿದೆಲ್ಲ ತ್ರಿಕೋನಮಿತಿ ಅನುಪಾತಗಳನ್ನ ಯಾವ ರೀತಿ ಕಂಡುಹಿಡಿಬೇಕು, ನಿಮ್ಗೆ ಏನ್ ಮಾಡ್ತಾನ, ಒಂದು ಅನುಪಾತ ಕೊಡ್ತಾನ. ಯಾವ್ದಾರ ಒಂದು ಸೈನ್ ಕೊಡ್ಬೋದು, ಕಾಸ್ ಕೊಡ್ಬೋದು, ಟ್ಯಾನ್ ಕೊಡ್ಬೋದು, ಸೆಕ್ ಕೊಡ್ಬೋದು, ಕೊಸೆಕ್ ಕೊಡ್ಬೋದು. ಆರಲ್ಲಿ ಯಾವ್ದಾದ್ರು ಒಂದ್ ಕೊಡ್ಲಪ್ಪ. ಯಾವ್ದು ಕೊಟ್ಟರು ನೀವೇನ್ ಮಾಡ್ಬೋದು, ಉಳಿದ ಎಲ್ಲಾ ಅನುಪಾತಗಳನ್ನು ಈಸಿಯಾಗಿ ಕಂಡುಹಿಡಿಬಹುದು. ಅದ್ ಯಾವ ತರ ಅಂತ ಏನ್ ಮಾಡೋಣ, ನಾವು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ ಅಂತ. ಓಕೆನಾ? ಓಕೆ, ಇದು ಬರ್ಕೊಂಡ್ರ? ಸ್ಕ್ರೀನ್ ಶಾಟ್ ಹೊಡ್ಕೊರಿ. ಓಕೆ, ಒಂದು ಎಕ್ಸಾಂಪಲ್ ನೋಡಿದ್ರೆ ನೀವೇ ಏನ್ ಮಾಡ್ತೀರಿ, ಈ ಪ್ರಾಬ್ಲಮ್ ಇಷ್ಟು ಈಸಿನಾ ಸರ್ ಅಂತ ಹೇಳ್ತೀರಿ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದಷ್ಟೇ ಕಷ್ಟ. ಅರ್ಥ ಆಯ್ತಂದ್ರೆ ಒಟ್ಟ ಮರೆಯಕ್ ಆಗಂಗಿಲ್ಲ. ಅಷ್ಟು ಈಸಿ ಕಾನ್ಸೆಪ್ಟ್ ಇದೆ ನೋಡ್ರಿ. ಒಂದು ಉದಾಹರಣೆ ನೋಡ್ರಿ. ಉದಾಹರಣೆ 1. ಟ್ಯಾನ್ ಥೀಟಾ ಅನ್ನೋಕಿನ ಟ್ಯಾನ್ ಎ ಅಂತ ತಗೋತೀನಿ ನಾನು. ಹೌದಾ? ಟ್ಯಾನ್ ಎ 4/3 ಆದರೆ 4/3 ಆದರೆ ಹೀಗೆ ಸಂಬಂಧಿಸಿದಂತೆ ಉಳಿದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಏನ್ ಮಾಡ್ರಿ, ಕಂಡುಹಿಡಿಯಿರಿ ಅಂತ ಹೇಳೋಣ. ಹೌದಾ? ಇದು ಪ್ರಶ್ನೆ ಇದೆ, ಇಂಪಾರ್ಟೆಂಟ್. ಇದೇ ತರ ನಿಮ್ಗೆ ಏನ್ ಮಾಡ್ತಾನ, ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ ಅಂತೇಳಿ ಎಕ್ಸಾಂಪಲ್ ಕೊಡ್ತಾನ. ಹೌದಾ? ಎಷ್ಟು ಮಾರ್ಕ್ಸ್ ಇರ್ಬೋದು ಅದು? 3 ಮಾರ್ಕ್ಸ್. ಹೌದಾ? 3 ಮಾರ್ಕ್ಸ್ ಕೊಡ್ಬೋದು. ಟ್ಯಾನ್ ಎ 4/3 ಆದರೆ ಎಗೆ ಸಂಬಂಧಿಸಿದಂತೆ ಉಳಿದ ಎಲ್ಲಾ ತ್ರಿಕೋನಮಿತಿ ಅನುಪಾತಗಳನ್ನ ಕಂಡುಹಿಡಿಯಿರಿ ಅಂತ ಕೊಡ್ತಾನೆ. ಓಕೆನಾ? ಓಕೆ, ಮೊದಲ ಏನ್ ಕೊಟ್ಟನ ಅದನ್ನ ಬರ್ಕೋಬೇಕು. ಯಾವುದೇ ಒಂದು ಗಣಿತದಲ್ಲಿ ನಾವು ಸಮಸ್ಯೆಯನ್ನ ಪರಿಹರಿಸಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, ಈ ಸಮಸ್ಯೆ ಒಳಗೆ ಏನ್ ಕೊಟ್ಟ ನಮ್ಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ ಏನ್ ಸುಳಿವು ಐತಿ ಅದನ್ನ ಫಸ್ಟ್ ಬರ್ಕೋಬೇಕಾಗುತ್ತೆ. ಓಕೆನಾ? ಓಕೆ, ಪರಿಹಾರ ನೋಡ್ರಿ. ಮೊದಲು ಏನ್ ಕೊಟ್ಟನ, ಟ್ಯಾನ್ ಎ = 4/3 ಕೊಟ್ಟಾನ. ಹೌದಾ? ಟ್ಯಾನ್ ಎ ಅಂದ್ರೇನು? ಲಘು ಕೋನ. ಅಂದ್ರೆ ಥೀಟಾ ಎಲ್ಲೈತಿ, ಕೋನ ಎ ದಲ್ಲಿ ಐತಿ ಅಂತ ಅರ್ಥ. ಹಂಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಈಗ ಕೋನ ಎ ಯಲ್ಲಿ ಥೀಟಾ ಇರುವಂಗ ಒಂದು ಲಂಬ ಕೋನ ತ್ರಿಭುಜನ ನಿರ್ಮಿಸಬೇಕಾಗುತ್ತೆ. ರೆಫರೆನ್ಸ್ಗೆ ನಮ್ಗೆ ಈಸಿ ಆಗ್ಬೇಕಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಾಕ. ನೋಡ್ರಿ, ಇದು ಎ ಬಿ ಸಿ ಅಂತ ತಗೋರಿ. ನಾ ಏನ್ ಮಾಡೀನಿ, ಕೋನ ಸಿ ನ ಲಂಬ ಕೋನ ಮಾಡೀನಿ. ಎಲ್ಲೈತಿ ಅದು? ಕೋನ ಎ ಯಲ್ಲಿ ಥೀಟಾ ಐತಿ. ಹೌದಾ? ಈ ಕೋನ ಎ ಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ಬೇಕಂತ ಹೇಳ್ಯಾರ ಅವರು, ಎಲ್ಲಾ ತ್ರಿಕೋನಮಿತಿ ಅನುಪಾತಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಥೀಟಾ ಇಲ್ಲಿ ಐತಂದ್ರ ಕೋನ ಎ ಗೆ ಸಂಬಂಧಪಟ್ಟಿತ್ತಂದ್ರ ಹಾಗಾದ್ರೆ ಅಭಿಮುಖ ಬಾಹು ಯಾವ್ದಾಗುತ್ತಾ? ಬಿ ಸಿ ಅಭಿಮುಖ ಬಾಹು ಆಗುತ್ತಾ? ಅಭಿಮುಖ ಬಾಹು. ಹಾಗಾದ್ರೆ ಪಾರ್ಶ್ವಬಾಹು ಯಾವ್ದಾಗುತ್ತಾ? ಎ ಸಿ ಆಗುತ್ತಾ? ಯಾವುದು? ಎ ಸಿ ಪಾರ್ಶ್ವಬಾಹು ಆಗುತ್ತೆ. ಓಕೆನಾ? ಹಾಗಾದ್ರೆ ಉಳಿದಿರೋದು ವಿಕರ್ಣ ಯಾವ್ದಾಗುತ್ತೆ?
ಎ ಬಿ ವಿಕರ್ಣ ಆಗುತ್ತೆ. ಓಕೆನಾ? ಏನ್ ಮಾಡ್ಯಾನವ tan a = 4/3 ಅಂತ ಕೊಟ್ಟಾನ. ಹಾಗಾದ್ರೆ tan a ಅಂದ್ರೆ ಏನು? ಕೋನ a ಗೆ ಸಂಬಂಧಪಟ್ಟಂತೆ tan a ದ ಅನುಪಾತಗಳನ್ನು ಬರೀಲಿಲ್ಲ. tan a ಅಂದ್ರೆ ಏನೈತಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಐತಿ. ಏನೈತಿ? ಅಭಿಮುಖ ಬಾಹು ಅರ್ಥ ಆಯ್ತಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಯಾವ ಬಾಹು? ಪಾರ್ಶ್ವ ಬಾಹು. ಓಕೆನಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಇದೇನಾ tan a ದ ಅನುಪಾತಕ್ಕೆ. ಓಕೆನಾ? ಇಲ್ಲಿ ಅಭಿಮುಖ ಬಾಹು ಅಂದ್ರೆ ಯಾವುದು? BC ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ AC. ಓಕೆನಾ? ಓಕೆ, ಇಸ್ಕೊಟ್ಟ ನಾವು ಇಲ್ಲಿ ನೋಡ್ರಿ. BC ಎಷ್ಟಾಗುತ್ತಾ? 4. ಅದೇ ರೀತಿ AC = 3. ನಮ್ಗೆ ಏನ್ ಗೊತ್ತಿಲ್ಲ? ವಿಕರ್ಣ ಗೊತ್ತಿಲ್ಲ. ಯಾವುದು? AB ಗೊತ್ತಿಲ್ಲ. ಗೊತ್ತಿಲ್ಲ. ನಾವು ಮೊದಲು ಈ ತ್ರಿಕೋನಮಿತಿ ಎಲ್ಲಾ ಅನುಪಾತಗಳನ್ನ ಕಂಡುಹಿಡಿಬೇಕಪ್ಪ ಅಂದ್ರೆ ನಮ್ಗೆ AB ಗೊತ್ತಾಗ್ಬೇಕು. AB ಗೊತ್ತಾಗ್ಬೇಕಂದ್ರ ಏನ್ ಮಾಡ್ಬೇಕಂತ ಹೇಳಿ ನಾನು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಪೈಥಾಗೋರಸ್ ರವರ ಪ್ರಮೇಯವನ್ನ ನಾವು ಅನ್ವಯ ಮಾಡಬೇಕಾಗುತ್ತೆ. ಈ ಲಂಬಕೋನ ತ್ರಿಭುಜ ABC ಗೆ ಸಂಬಂಧಪಟ್ಟಾಗೆ ಏನ್ ಮಾಡ್ಬೇಕು? ಪೈಥಾಗೋರಸ್ ಪ್ರಮೇಯನ ಅನ್ವಯ ಮಾಡಬೇಕಾಗುತ್ತೆ. ನೋಡ್ರಿ, ಮಾಡ್ರಿ. ಪೈಥಾಗೋರಸ್ನ ಪ್ರಮೇಯದಿಂದ ಪ್ರಮೇಯ ಏನ್ ಹೇಳ್ತಾ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾದ್ರೆ ವಿಕರ್ಣ ಯಾವುದಿಲ್ಲಿ? AB² = AC² plus BC². ಇದೇನಿದ? ಪೈಥಾಗೋರಸ್ ರವರ ಪ್ರಮೇಯ ಆಗೈತೆ. ನಮ್ಗೆ ಏನ್ ಗೊತ್ತಾಗಬೇಕಿಲ್ಲಿ? AB ಗೊತ್ತಾಗಬೇಕು. ಹಾಗಾದ್ರೆ AB² = AC ಅಂದ್ರೆ ಎಷ್ಟೈತಿ? AC ಅಂದ್ರೆ ಎಷ್ಟೈತಿ? 3 ಐತಿ. 3. ಅದೇ ರೀತಿ BC ಅಂದ್ರೆ ಎಷ್ಟೈತಿ? 4 ಐತಿ. ಅದನ್ನ ಇಲ್ಲಿ ಏನ್ ಮಾಡ್ರಿ? ಅಪ್ಲೈ ಮಾಡ್ರಿ. AC ಅಂದ್ರೆ ಎಷ್ಟೈತಿ? 4 ಐತಿ. AC ಅಂದ್ರೆ 4 ಅಲ್ಲ 3 ಸ್ಕ್ವೇರ್ ಪ್ಲಸ್ BC ಅಂದ್ರೆ 4 ಐತಿ 4 ಸ್ಕ್ವೇರ್. ಅರ್ಥಾಯ್ತಾ? ಓಕೆ, 3 ಸ್ಕ್ವೇರ್ ಅಂದ್ರೆ ಎಷ್ಟು? 3 ಅನ್ನ 2 ಸರಿ ಗುಣಿಸ್ರಿ ಅಂತ ಅರ್ಥ. 3² = 3 × 3 ಅಂತ ಅರ್ಥ. 3 ಎಷ್ಟು? 80 2² = 3 ಎಷ್ಟು? 9. ಅದೇ ರೀತಿ 4 ಸ್ಕ್ವೇರ್ ಅಂದ್ರೆ 4 ಅನ್ನ 2 ಸರಿ ಗುಣಿಸ್ರಿ ಅಂತ ಅರ್ಥ. 4 ರ ವರ್ಗ ಎಷ್ಟು? 4 ರ ವರ್ಗ ಸಂಖ್ಯೆ ಯಾವುದು? 16. ಈಗ 16 ಕ್ಕೆ 9 ಗುಣಿಸಿದ್ರೆ ಎಷ್ಟಾಗುತ್ತಾ? 25. ಹೌದಾ? AB = √25 ಅಂತ. 25 ಅನ್ನೋದೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಅಂದ್ರೆ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗೈತಿ 25. ಹಾಗಾಗಿ ನಮ್ಗೆ ಏನ್ ಸಿಗುತ್ತಾ? AB ಗಳ ಅಳತೆ ಸಿಕ್ಬಿಡುತ್ತೆ. ಯಾವುದು? AB = ಎಷ್ಟು ಬರುತ್ತಾ? 25 ರ ವರ್ಗಮೂಲ ಯಾವುದು? 5. AB ಸಿಕ್ತು ನಮಗೆ. AB ಅಂದ್ರೆ ವಿಕರ್ಣದ ಅಳತೆ ಸಿಕ್ತು. ಓಕೆನಾ? ಈಗ ಏನ್ ಮಾಡ್ಬೋದು ನಾವು? ಈಸಿಯಾಗಿ ಈ ತ್ರಿಕೋನಮಿತಿಯ 6 ಅನುಪಾತಗಳನ್ನ ಆರಾಮಾಗಿ ಕಂಡುಹಿಡಿಯಬಹುದು. ಓಕೆನಾ? ಓಕೆ, ಆಲ್ರೆಡಿ ಟ್ಯಾನ್ ಕೊಟ್ಟಾನ. ಮೊದಲೇನ್ ಮಾಡೋಣ? ಸೈನ್ ಕಂಡುಹಿಡಿಯೋಣ. ಸೈನ್ ಎ ಅಂದ್ರೆ ಏನೈತಿ? ಅಭಿ ಅಂತ ಹೇಳಿದ್ದೆ ನಾನು. ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ಅಭಿಮುಖ ಬಾಹು ಯಾವುದು? BC. ವಿಕರ್ಣ ಯಾವುದು? AB. ಹೌದಾ? ಅಭಿಮುಖ ಬಾಹುವಿನ ಅಳತೆ ಎಷ್ಟೈತಿ? BC ಅಳತೆ 4, AB ಅಳತೆ 5 ಮಾನಗಳು. ಅರ್ಥ ಆಯ್ತಾ? ಈಗ ಸೈನ್ ಎ ಸಿಕ್ತು ನಮ್ಗೆ. ಕಾಸ್ ಎ ಕಂಡುಹಿಡ್ರಿ. ಕಾಸ್ ಎ ಅಂದ್ರೆ ಏನೈತಿ?
ಪಾವಿ ಅಂದ್ರೆ ಪಾರ್ಶ್ವಭಾವ ಡಿವೈಡೆಡ್ ಬೈ ವಿಕರ್ಣ. ಓಕೆನಾ? ಇಲ್ಲಿ ಪಾರ್ಶ್ವಭಾವ ಯಾವುದು? AC. ಹೌದಾ? ವಿಕರ್ಣ ಯಾವುದು? AB. AC ಅಳತೆ ಎಷ್ಟೈತಿ? 3 ಮಾನಗಳು. AB ಅಳತೆ 5 ಮಾನಗಳು. ಓಕೆನಾ? cos A ಅಂದ್ರೆ ಸಿಕ್ತು ನಮಗ 3/5. ಏನ್ ಮಾಡಿದ್ವಿ ನಾವು? sin A ಕಂಡು ಹಿಡಿದ್ವಿ, cos A ಕಂಡು ಹಿಡಿದ್ವಿ. ಈಗ ನೆಕ್ಸ್ಟ್ ಏನ್ ಮಾಡೋಣ? tan A ಆಲ್ರೆಡಿ ಅವನೇ ಕೊಟ್ಬಿಟ್ಟಾನ. tan A ಎಷ್ಟು ಕೊಟ್ಟಾನ? ಕೊಟ್ಬಿಟ್ಟಾನೆ 4/3. 4/3. ಓಕೆ. sin A ಗೊತ್ತಾಯ್ತಾ? cos A ಗೊತ್ತಾಯ್ತಾ? tan A ಗೊತ್ತಾಯ್ತಾ? ಈ ಮೂರು ಗೊತ್ತಲ್ಲ ಅಂದ್ರೆ ನಮ್ಗ ಆರಾಮಾಗಿ ಉಳಿದ ಮೂರು ಅನುಪಾತಗಳನ್ನ ಕಂಡುಹಿಡಿಬಹುದು. ಯಾಕಂದ್ರ ಈ ಮೂರು ಅನುಪಾತಗಳ ವ್ಯುತ್ಕ್ರಮಗಳೇ ಉಳಿದ ಮೂರು ಅನುಪಾತಗಳಾಗಿವೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಓಕೆ. cosec A ಅಂದ್ರೆ 1/sin A ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತೆ. 1/sin A ಅಂದ್ರೆ ನೀವು ಬರೀಬೇಕಿಲ್ಲ, ಕೊಟ್ಟಿರೋದನ್ನ ಉಲ್ಟಾ ಬರೀಬೇಕು. ಇಲ್ಲಿ ಛೇದದಲ್ಲಿ 5 ಐತಿ, ಅಂಶದಲ್ಲಿ 4 ಐತಿ. ಇದನ್ನೇ ಉಲ್ಟಾ ಮಾಡಿದ್ರೆ ಇದೇನಾಗುತ್ತೆ? 5/4 ಆಗುತ್ತೆ. ಓಕೆನಾ? ಯಾವುದು? cosec A. cos A ದ ವ್ಯುತ್ಕ್ರಮ ಯಾವುದು? secant A ಅಥವಾ sec A ಅಂತ ಕರಿತೀವಿ. sec A is equals to 1/cos A. ಅರ್ಥ ಆಯ್ತಾ? 1/cos A ಅಂದ್ರೆ cos A ಅಂದ್ರೆ ಏನೈತಿ? 3/5 ಐತಿ. sec A ಅಂದ್ರೆ ಏನು ಬರುತ್ತಾ? 5/3 ಬರುತ್ತೆ. ಯಾಕಂದ್ರೆ cos A ದ ವ್ಯುತ್ಕ್ರಮ ಯಾವ್ದಾಗೈತಿ? sec A ಆಗೈತಿ. ಓಕೆ. ಲಾಸ್ಟ್ ಒನ್ ಯಾವುದು? cot A. cot A. cot A ಅಂದ್ರೆ ಏನು? 1/tan A. ಯಾಕಂದ್ರೆ tan ದ ವ್ಯುತ್ಕ್ರಮ cot ಆಗೈತಿ. ಓಕೆನಾ? tan A ಅಂದ್ರೆ ಏನು ಕೊಟ್ಟಾರ ಅವರು? 4/3 ಕೊಟ್ಟಾರ. ಹಾಗಾದ್ರೆ cot A ಅಂದ್ರೆ ಏನಾಗುತ್ತೆ? ಇದು ಉಲ್ಟಾ 3/4 ಆಗುತ್ತೆ. ಓಕೆನಾ? ನೋಡ್ರಿ ಎಷ್ಟು ಇದೆ ನೋಡಿ ಪ್ರಾಬ್ಲಮ್. ನಮಗೆ ಏನು ಕೊಟ್ಟಿದ್ರು ಅವರು? tan A is equals to 4/3 ಅಂತ ಕೊಟ್ಟಿದ್ರು. ಈ tan A is equals to 4/3 ಆದ್ರೆ ಪುನಃ A ಗೆ ಸಂಬಂಧಿಸಿದಂತೆ ತ್ರಿಕೋನಮಿತಿಯ ಎಲ್ಲಾ ಅನುಪಾತಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಓಕೆನಾ? ಫಸ್ಟ್ ಏನ್ ಮಾಡಿದ್ವಿ ನಾವು? ಕೊಟ್ಟಿರೋದನ್ನ ಬರ್ಕೊಂಡ್ವಿ. tan A ಕೊಟ್ಟಿದ್ರೆ ಅದನ್ನ ಬರ್ಕೊಂಡಿದ್ವಿ. ಹೌದಾ? ನೆಕ್ಸ್ಟ್ ಏನ್ ಮಾಡಿದ್ವಿ? ನಮಗೆ ಅನುಕೂಲ ಆಗಲಿ ಅಂತ ಒಂದು ಲಂಬಕೋನ ತ್ರಿಭುಜ ABC ನ ರಚನೆ ಮಾಡ್ಕೊಂಡ್ವಿ. ಎಲ್ಲಿ? ಇಲ್ಲಿ. ಓಕೆ. ನೆಕ್ಸ್ಟ್ ನಮಗ ಎರಡು ಬಾಹುಗಳನ್ನ ಕೊಟ್ಬಿಟ್ಟಿದ್ರು. ಒಂದು ಅಭಿಮುಖ ಬಾಹು ಕೊಟ್ಟಿದ್ರು, ಇನ್ನೊಂದು ಪಾರ್ಶ್ವ ಬಾಹು ಕೊಟ್ಟಿದ್ರು. ನಮ್ಗೆ ಏನ್ ಕೊಟ್ಟಿದ್ದಿಲ್ಲ ಅವರು? ವಿಕರ್ಣ AB ಅಳತೆ ಕೊಟ್ಟಿದ್ದಿಲ್ಲ. AB ಅಳತೆ ಕೊಟ್ಟಿದ್ದಿಲ್ಲಲ್ಲ, ಅದನ್ನ ನಾವು ಕಂಡುಹಿಡಿಬೇಕಾಗುತ್ತೆ. ಯಾಕಂದ್ರೆ ಅವರು ಎರಡು ಅಳತೆಗಳನ್ನ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಆ ಮೂರನೇ ಅಳತೆಯನ್ನ ಕಂಡುಹಿಡಿಬೇಕಾದ್ರೆ ನಾ ಏನ್ ಮಾಡಿದೆ? ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಅದು ಪೈಥಾಗೋರಸ್ನ ಪ್ರಮೇಯ. ಆ ಪೈಥಾಗೋರಸ್ ಅವರ ಪ್ರಮೇಯವನ್ನ ಬಳಸಿಕೊಂಡು ನಾ ಏನ್ ಮಾಡಿದೆ? ಈ ವಿಕರ್ಣ AB ಅಳತೆಯನ್ನ ಕಂಡುಹಿಡಿದೆ. ಎಷ್ಟು ಬಂತು AB ಅಳತೆ? AB = 5 ಮಾನಗಳು ಅಂತ ಬಂತು. ಈಗ ಮೂರು ಬಾಹುಗಳ ಅಳತೆಗಳು ನಮ್ಗೆ ಗೊತ್ತಾಗ್ಬಿಡ್ತು. ಅಭಿಮುಖ ಬಾಹುಗಳ ಅಳತೆ ಗೊತ್ತಾಯ್ತು, ಪಾರ್ಶ್ವ ಬಾಹುವಿನ ಅಳತೆನೂ ಗೊತ್ತಾಯ್ತು, ವಿಕರ್ಣದ ಅಳತೆನೂ ಗೊತ್ತಾಯ್ತು. ನಾವು ಈಸಿಯಾಗಿ ಏನ್ ಮಾಡ್ಬೋದು? ಈಗ ಉಳಿದ ಎಲ್ಲಾ ಅನುಪಾತಗಳನ್ನ ಬರೀಬಹುದು. ಅದೇ ರೀತಿಯಾಗಿ ಏನ್ ಮಾಡಿದೆ ನಾನು? sin A ಕಂಡುಹಿಡಿದೆ, cos A ಕಂಡುಹಿಡಿದೆ, tan A ಕಂಡುಹಿಡಿದೆ. ಅವರೇ ಕೊಟ್ಟಿದ್ರು tan A ಆಲ್ರೆಡಿ. ಹೌದಾ? ಈ ಮೂರು ಅನುಪಾತಗಳ ಬೆಲೆಗಳು ನಮ್ಗೆ ಗೊತ್ತಾಗ್ಬಿಟ್ಟು ಈ ಮೂರದ್ದು ಗೊತ್ತಾಯ್ತಂದ್ರೆ ಇನ್ನು ಮೂರದ್ದು ಕಂಡುಹಿಡಿದೇನು ಅಷ್ಟು ಕಷ್ಟ ಆಗಂಗಿಲ್ಲ. ಯಾಕೆಂದ್ರೆ ಸ್ಟಾರ್ಟಿಂಗ್ ಮೂರಿನ ಅನುಪಾತಗಳ ವ್ಯುತ್ಕ್ರಮಗಳು ಏನಾಗಿರ್ತಾವ? ಮಿಕ್ಕಿದ್ರು ಮೂರು ಅವು ಯಾವ್ಯಾವು? cosec A, sec A and cot A. ಓಕೆನಾ? ಈ ರೀತಿಯಾಗಿ ನೀವು ನೀಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 3 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಓಕೆ. ನೀವೇನ್ ಮಾಡ್ರಿ? ನೀವೇ ಟ್ರೈ ಮಾಡ್ರಿ. ಆಮೇಲೆ ನಾ ಏನ್ ಕೊಡ್ತೀನಿ? ಇಲ್ಲೊಂದು ತ್ರಿಭುಜ ಕೊಡ್ತೀನಿ ನೋಡ್ರಿ. ಒಂದು ತ್ರಿಭುಜ ಕೊಡ್ತೀನಿ. ಈಗ ಏನಿದ? PQR. PQR ಅನ್ನೋದು ಏನ್ರಿದ? ಒಂದು ಲಂಬಕೋನ ತ್ರಿಭುಜ. Q ನಲ್ಲಿ ಏನಾಗೈತಿ? ಲಂಬಕೋನ ಐತಿ. R ನಲ್ಲಿ ಏನಿರಲಿ? ಥೀಟಾ ಇರಲಿ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂಗ ನೀವೇನ್ ಮಾಡ್ರಿ? ಒಂದು ತ್ರಿಕೋನಮಿತಿಯ ಎಲ್ಲಾ ಅನುಪಾತಗಳನ್ನ ಕಂಡುಹಿಡ್ಕೊಂಡ್ಬರ್ರಿ. ಓಕೆ. ಅಲ್ಲಿ 3 ಕೊಡ್ತೀನಿ, 4 ಕೊಡ್ತೀನಿ. ಓಕೆನಾ? ಎಷ್ಟು ಕೊಡ್ತೀನಿ? ಇದು ಕ್ವಶನ್ ಇದು ಹೋಮ್ವರ್ಕ್.
ಹೌದಾ? ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಥೀಟಾ ಐತಿ, ಆರ್ ಕೋನದಲ್ಲಿ ಐತಿ. ಆರ್ ಕೋನಕ್ಕೆ ಸಂಬಂಧಪಟ್ಟಾಗ ನೀವೇನ್ ಮಾಡ್ರಿ, ಈ ಲಂಬಕೋನ ತ್ರಿಭುಜಕ್ಕೆ ತ್ರಿಕೋನಮಿತಿಯ 6 ಅನುಪಾತಗಳನ್ನು ಬರೀರಿ. ನಾ ಏನು ಯಾವ್ದೋ ಅನುಪಾತ ಕೊಟ್ಟಿಲ್ಲ, ಡೈರೆಕ್ಟ್ ಏನ್ ಮಾಡ್ಬಿಟ್ಟಿನಿ, ಅವುಗಳ ಅಳತೆಗಳನ್ನ ಬರ್ಬಿಟ್ಟಿದ್ದೀನಿ. ಹೌದಾ? ಇದು ಯಾವ ಪಿ ಕ್ಯೂ ಯಾವ್ದಾವು, ಕ್ಯೂ ಆರ್ ಯಾವ್ದಾವು ನೀವ ನೋಡ್ರಿ, ಏನ್ ಮಾಡ್ರಿ, ಆಮೇಲೆ ರಫ್ ಆಗಿ ನೀಟಾಗಿ ಕುಂತು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ರಿ. ಓಕೆನಾ? ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾವೇನ್ ಮಾಡಿದ್ವಿ ಇವತ್ತಿನ ತರಗತಿಯಲ್ಲಿ ತ್ರಿಕೋನಮಿತಿಯಲ್ಲಿ ಬರ್ತಕ್ಕಂತ ಅತಿ ಪ್ರಮುಖವಾದಂತ ಒಂದು ಕಾನ್ಸೆಪ್ಟ್ ಯಾವುದು, ತ್ರಿಕೋನಮಿತಿಯ ಅನುಪಾತಗಳು. ಅವು ಎಷ್ಟು ಅಂತ ಹೇಳಿದ್ದೆ ನಾನು, ಆರ್ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೊಸೆಕ್ ಥೀಟಾ ಅಂಡ್ ಸೆಕ್ ಥೀಟಾ. ಹೌದಾ? ಸೈನ್ ಕಾಸ್, ಟ್ಯಾನ್ ಕಾಟ್, ಕೊಸೆಕ್ ಸೆಕ್, ಇವುಗಳ ಬಗ್ಗೆ ಏನ್ ಮಾಡಿದ್ವಿ, ಸವಿವರವಾಗಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಏನ್ ಮಾಡಿದ್ವಿ ನಾನು, ಟ್ಯಾನ್ ಮತ್ತೆ ಕಾಟ್ ಥೀಟಾಗಳು ಏನಾಗ್ಯಾವು, ಸೈನ್ ಮತ್ತೆ ಕಾಸ್ ಜೊತೆಗೆ ಯಾವ ರೀತಿಯಾದ ಸಂಬಂಧವನ್ನ ಹೊಂದ್ಯಾವು ಅನ್ನೋದನ್ನು ನಿಮ್ಗೆ ಹೇಳಿದೆ. ಮುಂದುವರೆದು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ಬೋದಂತ ಒಂದು 2 ಅಥವಾ 3 ಮಾರ್ಕ್ಸ್, ಮ್ಯಾಕ್ಸಿಮಮ್ ಇದನ್ನ 3 ಮಾರ್ಕ್ಸ್ ಕೊಡ್ತಾನೆ. ಹೌದಾ? 3 ಮಾರ್ಕ್ಸ್ ನ ಒಂದು ಉದಾಹರಣೆ ಇದೆ. ಈ ಉದಾಹರಣೆ ಏನ್ ಮಾಡಿದೆ, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಹೌದಾ? ಇದೇ ರೀತಿಯಾಗಿ ನೀವೇನ್ ಮಾಡ್ರಿ, ಈ ತ್ರಿಭುಜ ಪಿ ಕ್ಯೂ ಆರ್ ಗೆ ಸಂಬಂಧಪಟ್ಟಂಗೆ ವರ್ಕ್ ಮಾಡ್ರಿ ಮನೆಯಲ್ಲಿ. ಓಕೆನಾ? ನಾ ಮುಂದಿನ ತರಗತಿಯಲ್ಲಿ ಏನ್ ತಗೊಂಡ್ಬರ್ತೀನಪ್ಪ ಅಂದ್ರೆ, ತ್ರಿಕೋನಮಿತಿ ಪಾಠದಲ್ಲಿ ಬರ್ತಕ್ಕಂಥ ಮೊದಲನೇ ಅಭ್ಯಾಸ, ಆ ಅಭ್ಯಾಸದ ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖವಾದಂತ ಪ್ರಶ್ನೆಗಳನ್ನ ಏನ್ ಮಾಡ್ತೀನಿ ನಾನು ತಗೊಂಡ್ ಬರ್ತೀನಿ ಅಂತ. ಓಕೆನಾ? ಅಲ್ಲಿವರೆಗೂ ನೀವೇನ್ ಮಾಡ್ರಿ, ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ, ನಾ ಏನ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ ತಯಾರಾಗಿದೆ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು.